SIT ದೂರ ಇದ್ದಾರೆ. ನಾವು ಹಿನ್ನೆಲೆ ಏನೋ ಒಂದು ನಾವು 164 ಸ್ಟೇಟ್ಮೆಂಟ್ ಮಾಡಿಸಿವಿ. ಅದಕ್ಕೆ ನಾವು ಅಗೀತಾ ಇದ್ದೀವಿ. ಎಷ್ಟಾಗ್ಯಾವ್ರಪ್ಪ ನೀವು? ಇವ ಅನಾಮಿಕ ಯಾರು? ಇವ ಅವ ಇದೆಲ್ಲ ಮಾಡಿದ್ದಾದ್ರೆ ಇಟ್ಟು ದಿವಸ ಯಾಕೆ ಸುಮ್ಮನೆ ಕೂತಿದ್ದ? ಅವ ಸಾಕ್ಷಿ ನಾಶ ಮಾಡಿದ ಆರೋಪದಾಗ ಮೊದಲು ಅರೆಸ್ಟ್ ಯಾಕೆ ಮಾಡಲಿಲ್ಲ ನಾವು ಬಂದ ನಂತರ? ಅವನು ಪ್ರಿಲಿಮಿನರಿ ಎನ್ಕ್ವೈರಿ ಏನು ಮಾಡಿರಿ ನೀವು? ಅವನ ಬ್ಯಾಕ್ಗ್ರೌಂಡ್ ಮೇಲೆ 10 ವರ್ಷ 20 ವರ್ಷ ಎಲ್ಲಿ ಹೋಗಿದ್ದಪ್ಪ ನೀನು ಅಂತ ಕೇಳಲಿಲ್ಲ ಯಾಕೆ ಅವನ್ನ? ಬೆಳಗಿನ ಸಾಯಂಕಾಲ ಅವನ ಜೊತೆಗೆ ಅಡ್ಡಾಡ್ತಾನೆ, ಅವನು ರಾತ್ರಿ ಹೋಗಿ ಬೇರೆ ಕಡೆ ಇರ್ತಾನೆ. ಅವನು ಅರೆಸ್ಟ್ ಮಾಡೋದು ನಿಮ್ಮ ಕೆಲಸ ಅಲ್ಲ ನಿಮ್ಮದು. ಸರ್ಕಾರ ಒಂದು ಕಾಮನ್ ಸೆನ್ಸು ಮತ್ತು ವೋಟ್ ಬ್ಯಾಂಕ್ ಪಾಲಿಟಿಕ್ಸಿಗೆ ಕೆಲವರು ನಿಂತರ ಏನಾಗತ್ತೆ ಅನ್ನಲಿಕ್ಕೆ ಇದು ಉದಾಹರಣೆ ಇದೆ. ಮಹಜರ್ ಮಾಡಲಾರ್ದ ಅವ ತಲೆಬುರುಡಿ ಹೆಂಗೆ ತಂದ? ಯಾವಾಗ ಅಥಾರಿಟಿ ಕೊಟ್ಟಿದ್ರು ಅವ್ನು ತಲೆಬುರುಡಿ ತೊಗೊಂಡು ಪೊಲೀಸ್ ಸ್ಟೇಷನ್ಗೆ ಬರಲಿಕ್ಕೆ? ಪೊಲೀಸ್ ಸ್ಟೇಷನ್ಗೆ ಬಂದಾಗ ತಲೆಬುರುಡಿ ತಂದು ಹೆಂಗಪ್ಪ ಅಂತ ಅರೆಸ್ಟ್ ಯಾಕೆ ಮಾಡಲಿಲ್ಲ? ಅವ ಹುಗ್ದದ್ದಾದ್ರೆ ಅವ ಅಕ್ಯೂಸ್ಡ್ ಅಲ್ಲವ. ಈಗ ಅವನೊಬ್ಬ ಒಬ್ಬ ಮರ್ಡರ್ ಮಾಡ್ತಾನಪ್ಪ, ಅವ ಮರ್ಡರ್ ಮಾಡಿ ಹೇಳ್ತಾನೆ ನಾ ಮರ್ಡರ್ ಮಾಡೀನಿ, ಅವ್ನು ಹುಗಿದ್ ಬಿಡು ಅಂತೇಳಿ. ಅವ ಹುಗಿದೋದು ಅಪರಾಧ ಅಲ್ಲದು. ಅವ್ನು ಡೆತ್ ಸರ್ಟಿಫಿಕೇಟ್ ಬೇಡ. ಇಲ್ಲಿ ನಮ್ದು ಇದದ ಯಾವುದೋ ಮುಕ್ತಿಧಾಮ, ಭಾಳ ಜನ ಅಲ್ಲೇ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ, ವಿಶೇಷವಾಗಿ ಸುಡುವವ್ರಂಥವ್ರು, ಅಗ್ನಿ ಸಂಸ್ಕಾರ ಮಾಡೋಂಥವ್ರು. ಅಲ್ಲಿ ಹೋದ್ರೆ ನಾವು ಮೊದಲು ಕೇಳ್ತಾನೆ ಡೆತ್ ಸರ್ಟಿಫಿಕೇಟ್ ಎಲ್ಲದಂತ. ವಯೋಸಹಜದಿಂದ ಸಾವಾಗಿದ್ದರೂ ಡೆತ್ ಸರ್ಟಿಫಿಕೇಟ್ ಕೇಳ್ತಾರೆ ಅಲ್ಲಿ. ಇವ ಹೆಂಗೆ ಹೋಗೋದಿವ? ಅವನ ಪ್ರಿಲಿಮಿನರಿ ಎನ್ಕ್ವೈರಿ ಡೀಟೇಲ್ಸ್ ಏನು? ಅವ ಯಾರ ಜೊತೆ ಸಂಪರ್ಕದಲ್ಲಿದ್ದಾನೆ? ಎಲ್ಲಿಂದ ಬಂದಿದ್ದವ? ಅವನ ಜಾತಿ ಯಾವುದು, ಕುಲ ಯಾವುದು? ಅವನು ಬೇರೆ ಜಾತಿಯಾಗಿದ್ದರೆ, ಬೇರೆ ಧರ್ಮದವಾಗಿದ್ದರೆ, ಬೇರೆ ಜಾತಿ ಅಲ್ಲ ಬೇರೆ ಧರ್ಮದವನಾಗಿದ್ದರೆ ಇದು ಬೇರೆದವ್ರ ಭಾವನೆಗೆ ಧಕ್ಕೆ ತಂದಂತಲ್ಲ ಇದು.